ಎರಡು ತಂಡಗಳ ನಡುವೆ ಬೋನಸ್ ಅಂಕಗಳು ಲಭ್ಯವಾಗ್ತಾ ಇದೆ. ಮತ್ತೆ ದೀಕ್ಷಿತ ದಾಳಿಯಲ್ಲಿ ಕಳೆದ ಪಂದ್ಯಕೂಟದಲ್ಲಿ ತನ್ನದೇ ಆದಂತಹ ಸ್ಟೈಲ್ಗಳ ಮೂಲಕ ದಾಳಿಯನ್ನು ಮುಂದುವರಿಸಿ ಎಲ್ಲೋ ಇದ್ದ ಪಂದ್ಯಾಟವನ್ನು ಗೆದ್ದು ಪಂದ್ಯಾಟದ ರೂವಾರಿಯಾಗಿ ಬೆನ್ನೆಲುಬಾಗಿ ನಿಂತ ದೀಕ್ಷಿತ ದಾಳಿಯನ್ನು ಆರಂಭಿಸಿದಾಗ ಬೋನಸ್ ಅಂಕಗಳಿಗೆ ಮಾತ್ರ ಸಾಕ್ಷಿಯಾಗ್ತಾ ಒಂದನೇ ಕಲ್ಲುಗಡ್ಡ ವಿರುದ್ಧವಾಗಿ ಶಿವಗಣೇಶ ತಂಡ ದೀಕ್ಷಿತನ ಕೊಂಚ ಎಡವಟ್ಟು ಇದು ಪರಿಣಾಮ. ಕಲ್ಲುಗುಡ್ಡೆಗೆ ದಾಳಿಗಾರ ಜರ್ಸಿ ನಂಬರ್ 10 ದಾಳಿಗಾರ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತಹ ಆಲೋಚನೆಗಳಲ್ಲಿಗೆ ಲಕ್ಕಿಯನ್ನು ಇಡುತ್ತಂತಹ ಪರಿಶ್ರಮದ ಓಡಾಟ ಮಾತ್ರ ಬಾಕಿ ಇದೆ. ಯಾವುದೇ ಅಂಕಗಳಿಲ್ಲದೆ ಮರಳಿ ತನ್ನ ಗೂಡಿಗೆ ಸೇರಿಕೊಂಡಾಗ ದಾಳಿಯನ್ನು ತೋರ್ಪಡಿಸಬಲ್ಲಂತಹ ದಾಳಿಗಾರ ಭರತ ದಾಳಿಯಲ್ಲಿ 6 ಜನ ಡಿಫೆನ್ಸ್ ಇರುವಂತಹ ಭದ್ರಕೋಟೆಯಲ್ಲಿ ಭರತನ ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದೆ. ಭರತ ದಾಳಿಯನ್ನು ಆರಂಭಿಸತಕ್ಕಂತಹ ಚಾಲ್ಮೆ ಮತ್ತೋರ್ವ ಕಲ್ಲುಗುಡ್ಡೆಯ ದಾಳಿಗಾರ ಜರ್ಸಿ ನಂಬರ್ 10 ದಾಳಿಗಾರ ದಾಳಿಯನ್ನು ಮುಂದುವರಿಸಿಕೊಂಡಾಗ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತಹ ಅವಕಾಶಗಳಲ್ಲಿ ಜರ್ಸಿ ನಂಬರ್ 10 ಆಟಗಾರ ಮತ್ತೆ ದಾಳಿಯನ್ನು ಸಂಘಟಿತವಾಗಿ ತೋರ್ಪಡಿಸಬಲ್ಲಂತ ದಾಳಿಗಾರ ಭರತ ದಾಳಿಯಲ್ಲಿ ಜರ್ಸಿ ನಂಬರ್ 05 ಭರತ ಅಂಕಗಳು ಲಭ್ಯಗೊಳ್ಳುತ್ತಾಯ. ಮಾಡು ಇಲ್ಲವೇ ಮಡಿ ದಾಳಿ ರೈಟ್ ದಾಳಿಯಲ್ಲಿ ಧನು ಕಲ್ಲುಗುಡ್ಡೆ ತಂಡದ ಆಧಾರ ಸ್ತಂಭ ಹೊರ ಭಾಗಕ್ಕೆ ಮುಖ ಮಾಡುತ್ತಾ ಧನು 4 ಜನ ಇರುವಂತಹ ಕೋಟೆಗಳಲ್ಲಿ ದಾಳಿಯನ್ನು ತೋರ್ಪಡಿಸಬಲ್ಲಂತಹ ದಾಳಿಗಾರ ಜರ್ಸಿ ನಂಬರ್ 05 ದಾಳಿಯಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತಹ ಯೋಚನೆಗಳೊಂದಿಗೆ ಅವಕಾಶವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಗೆಲುವಿನ ಫೈನಲ್ ಕದನಕ್ಕೆ ಲಕ್ಕಿಯನ್ನು ಜರ್ಸಿ ನಂಬರ್ 10 ದಾಳಿಗಾರ ಈ ಭಾಗದಲ್ಲಿ ಕಲ್ಲುಗುಡ್ಡೆ ನಡೆಸಿದಂತಹ ಕಬಡ್ಡಿ ಪಂದ್ಯಾಟದಲ್ಲಿ ದಾಳಿಯನ್ನು ಮುಂದುವರಿಸತಕ್ಕಂತಹ ಹೋರಾಟ ಪ್ರತಿಷ್ಠಿತ ಹೋರಾಟವಿದೆ. ದಾಳಿಯನ್ನು ಮುಂದುವರಿಸಿ ಇದು ಟ್ಯಾಕಲ್ ಆಗ್ತಾ ಇದೆ. ಎದುರಾದ ಗಿಡಿತಗಳನ್ನು ಸಾಧಿಸಬಲ್ಲಂತ ಅಚಾನುಗತ ತಂಡ ಎದುರಾಳಿ. ಮತ್ತೊಂದು ಕಡೆ ಭರತನ ದಾಳಿ ಮುಂದುವರಿದುಕೊಳ್ಳುತ್ತಾ ಇದೆ. ಭರತ ದಾಳಿಯನ್ನು ಮುಂದುವರಿಸಿಕೊಳ್ಳುವಂತ ಚಾಲ್ಮೆ ಭರತನ ಮೇಲೆ ಇದೆ. ಪಂದ್ಯ ಹಿಡಿದರೆ ಸೂಪರ್ ಟ್ಯಾಕಲ್ ಆಗಬಹುದು, ಆದರೆ ಇದು ತಪ್ಪು. ಅವಸರ ಖಂಡಿತ ಅವಸರವೇ ಅಪಘಾತಕ್ಕೆ ಕಾರಣವಾಗಬಹುದು. ಮತ್ತೆ ಕೌಶಿಕ್ ದಾಳಿಯಲ್ಲಿ 07 ದಾಳಿ. ಈ ದಾಳಿ ಅಂಕಣದಲ್ಲಿ ಸ್ಪಂದನ ಕಲ್ಲುಗಡ್ಡೆ ತಂಡದ ದಾಳಿಗಾರ ಆಪತ್ರಕ್ಷಕನಾಗಬಹುದೇ. ತಂಡಕ್ಕೆ ಜವಾಬ್ದಾರಿ ಇದೆ. ದೀಕ್ಷಿತ್ ಹೊರಭಾಗಕ್ಕೆ, ಕೌಶಿಕ್ ಒಳಭಾಗದಲ್ಲಿ ದಾಳಿಯನ್ನು ಮುಂದುವರಿಸತಕ್ಕಂತಹ ಜವಾಬ್ದಾರಿ ಕೌಶಿಕನ ಮೇಲೆ ಇದೆ. ಬೋನಸ್ ಸಂಖ್ಯೆಗಳು ಮತ್ತೆ ಭರತನನ್ನೇ ಗುರುತಿಸಿಕೊಳ್ಳುತ್ತಾ ಇದೆ ತಂಡ. ಸೂಪರ್
ಅದಲ್ಲ ಖಂಡಿತವಾಗ್ಲೂ ಭರತನನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆಟಗಾರರು. ಈ ಭಾಗದಲ್ಲಿ ದೀಕ್ಷಿತ ದಾಳಿಯಲ್ಲೇ ಕೇಚಿಯಾಗಿರಬಹುದು. ಬಹಳಷ್ಟು ಕಬಡ್ಡಿಯ ಇತಿಹಾಸ ಲೋಕದಲ್ಲಿ ತನ್ನದೇ ಆದಂತಹ ಕಬಡ್ಡಿಯಲ್ಲಿ ಆಡುವ ಮೂಲಕ ಎಲ್ಲರ ಮನವನ್ನು ಗೆದ್ದಂತಹ, ಇದು ಕಲ್ಲುಗುಡ್ಡೆ ನಡೆಸಿದಂತಹ ಪಂದ್ಯಾಕೂಟದಲ್ಲಿ ಎಲ್ಲರ ಮನ ಗೆದ್ದಂತಹ ದಾಳಿಗಾರ ದೀಕ್ಷಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ 7-6 ಇನ್ ಫೇವರ್ ಆಫ್ ಅಟೆಂಚಾ. 7-6 ಇರತಕ್ಕಂತಹ ಬ್ಯಾಕ್ ಟು ಬ್ಯಾಕ್ ಭರತನನ್ನು ಟ್ಯಾಕಲ್ ಮಾಡಬಹುದೇ? 2 ಜನ ಇದ್ದಾಗ ಭರತನ ಟ್ಯಾಕಲ್ ಆಗಿತ್ತು ಇದೇ ಅಂಕಣದಲ್ಲೇ. ಈ ಬಾರಿ ಸ್ವಲ್ಪ ಕಷ್ಟಕರವಾದಂತ ಮಾತು, ಖಂಡಿತವಾಗ್ಲೂ ಭರತನನ್ನು ಹಿಡಿಯುವಲ್ಲೇ ಯಾವುದೇ ಅಂಕಗಳಿಲ್ಲ. ಇದು ಸೆಮಿಫೈನಲ್ ಕದನ ಗೆದ್ದರೆ ಖಂಡಿತವಾಗ್ಲೂ ಗ್ರಾಂಡ್ ಫಿನಾಲೆ. ಜರ್ಸಿ ನಂಬರ್ 5 ದಾಳಿ ಮುಂದುವರಿಸಿಕೊಳ್ಳುವಂತಹ ಅವಕಾಶಗಳು ಮುಂದುವರಿಸಿಕೊಳ್ಳಬೇಕಾಗಿದೆ. ಇದು ಕಲ್ಲುಗುಡ್ಡೆ ನಡೆಸಿದಂತ ಕಬಡ್ಡಿಯ ಪಂದ್ಯಾಟ. ಸೂಪರ್ ಡೂಪರ್ ರೈಡ್ ಆಗಿ ಬನ್ನಿ. ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾದಂತಹ ಓಡಾಟವಿದೆ. ಭರತ ಮತ್ತು ಪ್ರತಿಷ್ಠಿತ ಹೋರಾಟದಲ್ಲಿ ಇರತಕ್ಕಂತಹ ಪಂದ್ಯಾಟದಲ್ಲಿ ಭರತ ಎಡಂಜಿ ತಂಡದ ಓರ್ವ ನಂಬಿಕಸ್ಥದ ಆಳಿಗಾರ, ಆಧಾರ ಸ್ತಂಭ, ತಂಡದ ಬೆನ್ನೆಲುಬಾಗಿ ನಿಂತಹ ಭರತ ಈ ಭಾಗದಲ್ಲಿ ದಾಳಿಗಳನ್ನು ಮುಂದುವರಿಸಿಕೊಳ್ಳಬೇಕಾದಂತಹ ಯೋಚನೆಗಳೊಂದಿಗೆ ಬೋನಸ್ ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇದೆ. ಈ ಭಾಗದಲ್ಲಿ ಎದುರಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆದಂತಹ ಸಮಯದಲ್ಲಿ ಜರ್ಸಿ ನಂಬರ್ 10 ದಾಳಿ ಮುಂದುವರಿಸಿಕೊಳ್ಳುತ್ತಾ ಇದೆ. 3 ಜನ ತ್ರಿಬಳಿ ಡಿಫೆನ್ಸ್ಗಳ ಮಧ್ಯೆ ಓಡಾಟವಿದೆ. ಪರಿಣಾಮಕಾರಿಯಾದಂತಹ ಸೂಪರ್ ಟ್ಯಾಕಲ್ ಬೀಳಬಹುದೇ? ಕಾದು ನೋಡಬೇಕಾಗಿದೆ. ಇತ್ತ ಕಡೆಯಲ್ಲಿ 2 ಜನ ಇರುವಂತ ವೇಳೆಯಲ್ಲಿ ಸೂಪರ್ ಟ್ಯಾಕಲ್ ಆಗಿರುವಂತಹ ಸಮಯದಲ್ಲಿ ಬಂಧನವಾಗಿದ್ರು, ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ರು ಭರತನನ್ನು. ಆದರೆ ಈ ಬಾರಿ 6 ಜನ ಇರುವಂತ ಭದ್ರಕೋಟೆಯನ್ನು ನಡುಗಿಸಬಲ್ಲನೆ ಭರತ. ಜರ್ಸಿ ನಂಬರ್ 05 ದಾಳಿಗಾರ ಭರತ. ಭರತ ಭರತನ ದಾಳಿಗೆ ಅಂಕಗಳು ಲಭ್ಯವಾಗ್ತಾ ಇದೆ. ಭರತನಿಗೆ ತಕ್ಕ ಪರಿಶ್ರಮ. 9-9 ಸಮಬಲದಲ್ಲಿದೆ ಪಂದ್ಯಾಟ. ಪುನೀತ್ ದಾಳಿಯಲ್ಲಿ ಸ್ಟಗಲಿಗಳನ್ನು ನಿಲ್ಲಿಸುತ್ತಾ ಪುನ್ನಂಕಗಳು. ಈವರೆಗೂ ಕೂಡ ಸ್ಕೋರ್ ಬೋರ್ಡರ್ ಆಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಉದಯ ಹಾಗೂ ಸುನೀತ್ ಅವರು. ಇವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಸ್ಕೋರ್ ಬೋರ್ಡ್ ನಲ್ಲಿ ಭರತ ಮತ್ತು ದಾಳಿಯಲ್ಲಿ ಪ್ರಸ್ತುತ ಹೋರಾಟದಲ್ಲಿ ಇರತಕ್ಕಂತಹ ಪಂದ್ಯಾಟದಲ್ಲಿ ಭರತನ ದಾಳಿ ನಿರಂತರವಾಗಿ ದಾಳಿ ಮುಂದುವರೆದುಕೊಳ್ಳುತ್ತಾ ಇದೆ. ಪೊಂಜವನಕಲ್ನ ಆಂಜವನಕಲ್ನ ಹಗ್ಗ ಜಡ್ಡ ತಂಡ ಬತ್ತಿತ್ತಿಲ್ಲ ತಕ್ಷಣ ಬರ್ತದೆ ಮುಲ್ಪ ಕೌಂಟರ್ದಲ್ಲಿ ಬುದರ್ಗೊಲ್ಲೆ ಹಗ್ಗ ಜಗ್ಗಾಟ ತಂಡಗಳಲ್ಲಿ ಗಮನಗು ಪೊಂಜವನಕಲ್ನ ಆಂಜವನಕಲ್ನ ಹಗ್ಗ ಜಗ್ಗಾಟಗೆ ಬುದರ್ ಕೊರ್ಪುನಗಲೆ ಕೌಂಟರ್ದಲ್ಲಿ ಬತ್ತು ಕೊರ್ಲೆ ಏರನ್ಲ ಬತ್ತಿತ್ತಿಲ್ಲ ಕೌಂಟರ್ದಲ್ಲಿ ಬುದರ್ ಕೊರ್ದು ಸಹಕರಿಸೋರ್ಲಿಕ್ಕೆ ಮತ್ತೆ ಪಂದ್ಯಾವಧಿ ತೇರ್ಗಡೆ ಹೊಂದಬಹುದು ಎಂಬುದನ್ನು ಸ್ವಲ್ಪ ಸಮಯದ ಬಳಿಕ ಫಲಿತಾಂಶ ಹೊರಬೀಳಲಿದೆ ಬಂಧುಗಳೇ. ಇದು ಅಪ್ಪೆಜಕ್ಕೆಳೆ ನಡೆಸಿದಂತಹ ಕಬಡ್ಡಿಯ ಜಾತ್ರೆ. ಇದು ಧನುದಾಳಿಯಲ್ಲೇ ಜರ್ಸಿ ನಂಬರ್ 21 ಆಟಗಾರ ಧನುದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಧನುವಿನ ದಾಳಿ ಚುರುಕಿನ ದಾಳಿಯೊಂದಿಗೆ ಧನುಷ ಅವರ ಆಟಕ್ಕೆ ವೆಚ್ಚ ಬಿದ್ದಿದೆ. ಎದುರಾಳಿ ತಂಡಕ್ಕೆ ಹಳಿ ತಪ್ಪಿದಂತ ಡಿಫೆನ್ಸ್ ಭಾಗದಲ್ಲೇ
ಧನುವಿನ ದಾಳಿಗೆ ಎದುರಾಳಿಗಳು ಸಿದ್ಧವಿಲ್ಲ. ಈ ಭಾಗದಲ್ಲಿ ಮತ್ತೆ ಬೀಚ್ ದಾಳಿಯನ್ನು ಆರಂಭಿಸಿದಾಗ ದಾಳಿಯಲ್ಲಿ ನಂಬರ್ 06 ದೀಕ್ಷಿತನ ದಾಳಿ ಮುಂದುವರೆದುಕೊಳ್ಳುವಂತಹ ಸಮಯ. ದೀಕ್ಷಿತ ಅಪ್ಪಪ್ಪ ಎಂತ ಟ್ಯಾಗ್ ಮಾಡಿದಂತಹ ಥರ್ಡ್ ರೈಟ್ 4:23 ಪುನೀತನ ದಾಳಿ ಮುಂದುವರೆದುಕೊಳ್ಳುತ್ತಾ ಇದೆ. ಥರ್ಡ್ ರೈಟ್ ಅಗ್ನಿ ಪರೀಕ್ಷೆಯಲ್ಲಿ ಧನು 1 ಸೆಕೆಂಡ್ ಧನು ಜರ್ಸಿ ನಂಬರ್ 21 ಆಟಗಾರ ಧನು ಎದುರಾಳಿಯ ಅಂಕಣದಲ್ಲಿ ಧನುಷಿನ ಆಟಗಳ ಮುಂದುವರೆದುಕೊಳ್ಳಬಹುದೇ ಕಾದು ನೋಡಬೇಕಾಗಿದೆ. ನಡುಕ ಹುಟ್ಟಿಸಬಲ್ಲಂತದನು ಇಜಿಲಂಪಾಡಿಯಲ್ಲಿ ಕಳೆದ ವರ್ಷ ಪಂದ್ಯಾಟದಲ್ಲಿ ಒಂದೇ ದಾಳಿಯಲ್ಲಿ 4 ಅಂಕಗಳನ್ನು ತಂದು ಎದುರಾಳಿ ತಂಡಕ್ಕೆ ಟಕ್ಕರ್ ನೀಡುವಲ್ಲಿ ಯಶಸ್ವಿಯಾದಂತಹ ಧನು ದಾಳಿಯಲ್ಲೇ ಕಲ್ಲುಗುಟ್ಟಿಯ ಪರವಾಗಿ ಧನುವಿನ ವಂದನ ಮಿಡಲ್ ಲೈನ್ ದೀಕ್ಷಿತನ ದಾಳಿ ಮುಂದುವರೆದುಕೊಳ್ಳುತ್ತಾ ಇದೆ. ತಂಡದ ವಿರುದ್ಧವಾಗಿ ಬೋನಸ್ ಗೆಲ್ಲುವಲ್ಲೇ ಪ್ರಯತ್ನಗಳಿಗೆ ತಕ್ಕ ಪರಿಶ್ರಮ ದೀಕ್ಷಿತನ ಆಟಕ್ಕೆ. ಮುಂದುವರಿಸಿಕೊಳ್ಳಬೇಕಾಗಿದೆ ಭರತ ದಾಳಿಯನ್ನು ಆರಂಭಿಸಿದಾಗ ಎದುರಾಳಿಯ ಅಂಕಣದಲ್ಲಿ ಎದುರಾಳಿ ಆಟಗಾರರಿಗೆ ಚಳ್ಳೆಹಣ್ಣು ತಿನ್ನಿಸಬಹುದೇ ಭರತ. ಈ ಬಾರಿ ದೀಕ್ಷೆ ಸ್ಪಂದನೆ ಕಲ್ಲುಗುಡ್ಡೆ ತಂಡವನ್ನು ಗುರುತಿಸಿಕೊಳ್ಳುವಲ್ಲಿ ನಿರಂತರವಾಗಿ ದಾಳಿಯಲ್ಲಿ ಅಂಕಗಳನ್ನು ತರಬಲ್ಲಂತಹ ಎದುರಾಳಿ ತಂಡಕ್ಕೆ ಭಯಾನಕ ಹುಟ್ಟಿಸಬಲ್ಲಂತ ದಾಳಿಗಾರ ದೀಕ್ಷಿ. ಬೋನಸ್ ಸಂಖ್ಯೆಗಳು ಪ್ರಾಪ್ತಿಗೊಳ್ಳುತ್ತಾ ಇದೆ ದೀಕ್ಷಿತನ ದಾಳಿಯಿಂದ. ಅಡಂಜ ತಂಡದ ದಾಳಿಗಾರ ದಾಳಿಯನ್ನು ಮುಂದುವರಿಸತಕ್ಕಂತಹ ಜವಾಬ್ದಾರಿಗಳೊಂದಿಗೆ ಆಗ ಭರತ ಪುನೀತ್ ಮತ್ತೆ ದೀಕ್ಷಿತ ದಾಳಿಯಲ್ಲಿ ಗುಡುಗು ಸಿಡಿಲು ತರಬಲ್ಲಂತ ಆಟಗಾರ ದೀಕ್ಷಿತನಿಗೆ ಬೋನಸ್ ಅನ್ನು ಕಲ್ಪಿಸಿಕೊಡಲಾಗಿದೆ. ಅಗ್ನಿ ಪರೀಕ್ಷೆಯಲ್ಲಿ ಕೊನೆಯ 5 ನಿಮಿಷಗಳು ಮಾತ್ರ ಅವಕಾಶ. 13-17 ಇನ್ ಫೇವರ್ ಆಫ್ ಅಡಂಜ. ಅಗ್ನಿ ಪರೀಕ್ಷೆಯಲ್ಲಿ ಮತ್ತೆ ಭರತ ಒಂದೊಮ್ಮೆ ಅಗ್ನಿ ಪರೀಕ್ಷೆಯಲ್ಲಿ ಯಶಸ್ವಿಯಾದಂತ ಆಟಗಾರ ಭರತ. ಮತ್ತೆ ಅಗ್ನಿ ಪರೀಕ್ಷೆಯಲ್ಲಿ ಭರತನಿಗೆ ಅಂಕಗಳು ಸಿಗುತ್ತಾ ಇದೆ. Lovely tackle, beautiful, wonderful game is the Dixit. ದೀಕ್ಷಿತ ದೀಕ್ಷಿತನ ಆಟಗಳು ಮುಂದುವರೆದುಕೊಳ್ಳುತ್ತಾ ಇದೆ. ಸ್ಕೋರ್ ಬೋರ್ಡ್ ನಲ್ಲಿ ಗಮನಿಸಿದಾಗ 16-17
ಅಂತವರ ಅನಂತ ತಂಡವಿನ ಕೊನೆಯ 4 ನಿಮಿಷಗಳು ಮಾತ್ರ. ಬಿಫೋರ್ ಮಿನಿಟ್ ಬಾಕಿ ಹ್ಯಾ. 16-17 ಒಂದಿಕ್ಕದ ಮುನ್ನಡೆಯಲ್ಲಿ ಅಗತ್ಯ ತಂಡ ಮುಂದುವರೆದುಕೊಳ್ಳುವಂತ ದಾಳಿ. ಈ ತನದ್ದು ದೀಕ್ಷಿತನ ಆಟಕ್ಕೆ ಎದುರಾಳಿಯೊಂದಿಗೆ ಉತ್ತರವಿಲ್ಲ. ದೀಕ್ಷಿತ್ನ ಪ್ರಶ್ನೆಗಳಿಗೆ ಎದುರಾಳಿ ಆಟಗಾರರಿಗೆ ಉತ್ತರ ನೀಡಬಲ್ಲಂತ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ದೀಕ್ಷಿತನ ದಾಳಿಗಳ ಮುಂದೆ ಮುಂದುವರಿಸಿಕೊಳ್ಳಬೇಕಾಗಿದೆ. ಕೊನೆಯ 3 ನಿಮಿಷಗಳು ಮಾತ್ರ ಅವಕಾಶವಿದೆ. ಸ್ಕೋರ್ ಬೋರ್ಡ್ ನಲ್ಲಿ ಗಮನಿಸಿದಾಗ ಇಡೀ ಇಲ್ಲಿ ಸೇರಿರುವಂತ ಜನತೆಗಳೊಂದಿಗೆ ಕೇಳಿದ್ರೆ ಆಗದ ಪಂದ್ಯಾಟದ ಹೀರೋ ಯಾರು ಅಂತ ಕೇಳಿದ್ರೆ ಈಗ ಬರುವುದು ಎಲ್ಲರ ಬಾಯಲ್ಲಿ ದೀಕ್ಷಿತನ ನಾಮ ಜಪ. ದೀಕ್ಷಿತನ ನಾಮ ಜಪ. 20-17 ಇರತಕ್ಕಂಥ ಪಂದ್ಯಾಟ. ತ್ರಿವಳಿ ಅಂಕಗಳ ಬೇಟ. ಅಂಕಣದ ಬಲಭಾಗದಲ್ಲೇ ದೀಕ್ಷಿತ ದಾಳಿಯಲ್ಲಿ ಜರ್ಸಿ ನಂಬರ್ 6 ಆಟಗಾರ ಅಂಕಾಂಶ ಪಟ್ಟಿಯಲ್ಲಿ ಗಮನಿಸಿದಾಗ 23-17 ಸ್ಪರ್ಧೆ. ಇಂಥವರ ಸ್ಪಂದನ ಕಲ್ಲುಗುಡ್ಡೆ ತಂಡ ಮತ್ತೊಮ್ಮೆ ಅತ್ಯಂತ ಮುನ್ನಡೆಯಲ್ಲಿತ್ತು. ಆದರೆ ಈಗೊಮ್ಮೆ ಕಲ್ಲುಗುಡ್ಡೆ ಮುನ್ನಡೆಯಲ್ಲಿದೆ. ಬಹಳಷ್ಟು ಫ್ಯಾನ್ಸ್ಗಳನ್ನು ಹೆಚ್ಚಿಸಿಕೊಂಡಂತ ಆಟಗಾರ ದೀಕ್ಷಿತಾನೆ ಪೂಜ. ಎಸ್ ಭರತ ಅಗ್ನಿ ಪರೀಕ್ಷೆಯಲ್ಲಿ ಸಕ್ಸಸ್ ಆದಂತ ಆಟಗಾರ ಭರತನ ಮೇಲೆ ಇದೆ. ಭರತನಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುವುದಿಲ್ಲ ಎಂಬ ಮಾತುಗಳೊಂದಿಗೆ ಭರತನನ್ನು ಹೊರಬಿಡಲಾಗಿದೆ ಪಂದ್ಯಾಟದಿಂದ. ದೀಕ್ಷಿತ ದಾಳಿಯಲ್ಲೇ 24-17 ಕೊನೆಯ ಕ್ಷಣಗಳಲ್ಲಿ ಬಹಳಷ್ಟು ಹೆಸರುಗಳು ಕೇಳಿ ಬರುತ್ತಾ ಇದೆ. ದೀಕ್ಷಿತನ ಹೆಸರುಗಳು ಎಲ್ಲಿ ಕೇಳಿದ್ರು ಕೂಡ ಇವರ ಪಂದ್ಯದ ರೂವಾರಿ ಯಾರು ಅಂತ ಕೇಳಿದ್ರೆ ಎಲ್ಲರ ಬಾಯಲ್ಲಿ ಅದು ದೀಕ್ಷಿತ್. ಕಲ್ಲುಗುಡ್ಡೆ ತಂಡದ ದೀಕ್ಷಿತ್ ಮಾಡಿದಂತ ಮ್ಯಾಜಿಕ್. ಅವಕಾಶವನ್ನು ಕಲ್ಪಿಸಿಕೊಡಲಾಗುವುದಿಲ್ಲ ಎದುರಾಳಿ ತಂಡಕ್ಕೆ. 28-17 ಇರತಕ್ಕಂತ ಪಂದ್ಯ ಮುನ್ನಡೆಯಲ್ಲಿ ಬಹಳಷ್ಟು ರೋಚಕವಾದಂತಹ ಪಂದ್ಯಕೂಟದಲ್ಲೇ ಮುನ್ನಡೆಯಲ್ಲಿ ಇರತಕ್ಕಂತಹ ತಂಡ ಯಾವುದು ಅಂತ ಕೇಳಿದ್ರೆ ಅದು ಕಲ್ಲುಗುಡ್ಡೆ ತಂಡ. ಯಾರಿಂದಾಗಿಂತ ಕೇಳಿದ್ರೆ ಅದು ದೀಕ್ಷಿತ್ನಿಂದಾಗಿಂತ ಹೇಳುವ ಒಂದು ಮಾತುಗಳು ದೀಕ್ಷಿತ್ ಅವರಿಂದಾಗಿ ನಮ್ಮ ಈ ಪಂದ್ಯಾಟಗಳು ಎದ್ದು ಬೀಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಸ್ ಪಂದ್ಯಾವಳಿ ಮುಕ್ತಾಯ. ಫೈನಲ್ ಪಂದ್ಯಕ್ಕೆ ಲಗ್ಗೆ ಇಡ್ತಾ ಇದೆ ಕಲ್ಲುಗುಡ್ಡೆ